ಪಾನ್ಕ ಕೊಡ್ತಾರೆ, ಪಾನ್ಕ ಕುಡಿಯೋಕೆ ಹೋಗ್ತಾ ಇರೋದು ಇವಾಗ. ಅಲ್ಲಿ ಹೋಗೋದು ಬಿಟ್ಟು ಆ ಲೊಕೇಶನ್ ಇನ್ನೂ ಹಾಕಿರ್ತೀನಿ ಸರ್ಪ್ರೈಸ್ ಅಂತ. ಇಂಥವನ್ನೆಲ್ಲ ಜೊತೆಲಿ ಹಾಕೊಂಡು ತಿರುಗಾಡ್ತಾ ಇರ್ತೀನಪ್ಪ ನಾನು. ಜಾತ್ರೆ ಸ್ಟಾರ್ಟ್ ಆಗಿಬಿಟ್ಟೈತೆ, ಏನೋ ನಿಜನೋ ಸುಳ್ಳೋ ಗೊತ್ತಿಲ್ಲ. 50 ಹೇಳಿದ್ರು ತಾನೇ, ಇವಾಗ 100 ರೂಪಾಯಿ ಅಂತ. 50 ರೂಪಾಯಿ ಹೇಳಿದ್ದು. Let's go. ಹೈ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಸೋನು ಅಕ್ಕ ಎಲ್ಲ ಹೋಗ್ತಾ ಇರಿ. ಎಲ್ಲಕ್ಕ ಎಲ್ಲ ಹೋಗ್ತಾ ಇದ್ದೀವಿ ಸರ್ಪ್ರೈಸ್. ಲಾಸ್ಟಲ್ಲಿ ಏನು ಸರ್ಪ್ರೈಸ್ ಅದು? ತಮ್ಲೇನಲ್ಲಿ ಹಾಕಿರ್ತೀನಿ ಸರ್ಪ್ರೈಸ್ ಅಂತ. ಇಂಥವನ್ನೆಲ್ಲ ಜೊತೆಲಿ ಹಾಕೊಂಡು ತಿರುಗಾಡ್ತಾ ಇರ್ತೀನಪ್ಪ ನಾನು. ತಮ್ಲೇನಲ್ಲಿ ಹಾಕಿರಲ್ಲ ನಾನು ಎಲ್ಗೋಗ್ತಾ ಇದ್ದೀನಿ ಅಂತ. ನಾನು ಹಾಕ್ತೀನಿ ತಾನೇ. ತಮ್ಲೇನ್ ಅಂದರೆ ಏನಂತ ಗೊತ್ತಿಲ್ಲ, ಫಸ್ಟೇ ಹಾಕ್ಬಾರ್ದು ಅಂತೆ. ತಮ್ಲೇನ್ ಅಂದರೆ ಏನು ಗೊತ್ತಾ? ಏನು ಓಪ ಎಲ್ಲ ಅನ್ಎಜುಕೇಟೆಡ್ನೇ ಇಟ್ಕೊಂಡಿರ್ತೀನಿ ಜೊತೆಯಲ್ಲಿ. ಸೊ ಯಾರು ಓದಿರೋರೇ ಇಲ್ಲ ಜೊತೆಯಲ್ಲಿ. ನಾನು ಓದಿಲ್ಲ ಅಂದ್ರೂ ಗೈಸ್ ಎಲ್ಲ ಗೊತ್ತು ನನಗೆ, ಎಲ್ಲ ಗೊತ್ತು ನನಗೆ. ನನ್ನ ಕೈಗೆ ಏನೂ ಹಾಕಿಲ್ಲ ನೋಡ್ರಿ, ಕತ್ತಿಗೇನೂ ಹಾಕಿಲ್ಲ, ಸುಮ್ಮನೆ ಹೋಗ್ತಾಯಿದ್ದೀನಿ. ಸೊ ನಿನ್ನೆ ನೋಡ್ದಂಗೆ ನಿನ್ನೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ಔಟ್ಫಿಟ್ಟೆಲ್ಲ ಇದ್ದೀನಿ. ಬ್ಲೂಟೂತ್ ಎತ್ಕೋ, ಬ್ಲೂಟೂತು ಹಂಗೈತೆ ನೋಡಿ ಗೈಸ್. ಎಲ್ಲಿ? ಅದೇ ಬ್ಲೂಟೂತು. ಬನ್ನಿ ಹೋಗುವ ಇವಾಗ. ಎಲ್ಗಕ್ಕೆ ಹೋಗ್ತೀರಿ? ರೈಲ್ವೆ ಒಳ್ಳೊಳ್ಳೆ ಟೆಂಪಲ್ ಅಂತೆಲ್ಲ ಹನುಮನ್ ಆಂಜನೇಯ ಟೆಂಪಲ್ ಐತೆ. ನಾನು ಅವಾಗ ಜಮಾನ್ದಲ್ಲಿ ಹೋಗಿದ್ದಿದ್ದೆ. ಸೊ ಇವತ್ತಲ್ಲಿ ಇದೆ ಜಾತ್ರೆ ಐತಂತೆ, ಹೋಗ್ತಾಯಿದ್ದೀನಿ. ಬನ್ನಿ ಹೋಗುವ. ಹೋಗೋ ಜಾಗದಲ್ಲೆಲ್ಲೋ ಪಾನ್ಕ ಕೊಡ್ತಾವ್ರಂತೆ, ಅಲ್ಲಿ ನೋಡ್ರಿ. ಇಲ್ಲಿ ಪಾನ್ಕ ಕೊಡ್ತಾರೆ, ಪಾನ್ಕ ಕುಡಿಯೋಕೆ ಹೋಗ್ತಾ ಇರೋದು ಇವಾಗ. ಅಲ್ಲಿ ಹೋಗೋದು ಬಿಟ್ಟು ಆ ಲೊಕೇಶನ್ ಇನ್ನೂ ಎಷ್ಟು 5 ಕಿಲೋಮೀಟ್ರ್ ಐತೆ. ಅಲ್ಲಿ ಕೊಡ್ತಾರೆ ಅಂದ್ರೂ ಕೇಳ್ತಾ ಇಲ್ಲ. ಇಲ್ಲಿ ಪಾನ್ಕ ಕೊಡಿಯೋಕೆ ಹೋಗ್ತಾ ಇರೋದು ಇವಾಗ. ನಾನು 2 ಸಲ ಕೊಡ್ಬಿಟ್ಟೆ ಆಗಲೇ. ನೋಡ್ರಿ ಗೈಸ್, ಇಲ್ಲಿ ಪಾನ್ಕ ಕೊಡ್ತವ್ರೆ. ಫೈನಲಿ ಕುಡ್ದಾಯ್ತು, ಇವಾಗ ಹೋಗ್ತಾ ಇದೀರಿ ಇಲ್ಲಿಂದ. ಪಾನ್ಕ ಬಾಕ ಬೇಗ ಹೋಗೋಣ. ಹೊಡೆದ್ಬಿಟ್ಟು ಸರಿಯಾಗಿ ಬಿದ್ರು. ಸ್ಕಿಡ್ ಹೊಡೆದು ಬಿದ್ದಿದ್ದಲ್ಲ. ನಾನು ಅನ್ಕೊಂಡೆ ಅಲ್ಲೇ ಬೀಳ್ತಾರೆ. ನಾನು ಅಲ್ಲೇ ಅನ್ಕೊಂಡೆ ಲಾರಿ ಗಡ್ಡ ಬಂದಲ್ಲ ಅಂತ ಅನ್ಕೊಂಡೆ. ಸದ್ಯ ಅಲ್ಲಿ ಬಿದ್ದಿಲ್ಲ, ಇಲ್ಲಿ ಬಂದಿಲ್ಲ. ಸೋನಕ್ಕ ಏನು ಅನ್ಕೊಳುತ್ತೆ ಅದು ಆಗ್ಬಿಡುತ್ತಪ್ಪ. ಸೋನಕ್ಕ ಮೇಲೆ ಮಚ್ಚ ಐತೆ ಗಾಯ್ಸ್, ನಿಜ ಹೇಳ್ತಾ ಸುಳ್ಳು ಹೇಳ್ತಿಲ್ಲ. ಏನು ಅನ್ಕೊಳುತ್ತೆ ಅದು ಆಗುತ್ತೆ. ಸೋನಕ್ಕ ಮೇಲೆ ಮಚ್ಚ ಐತಲ್ಲ, ಅದು ಸೋನಕ್ಕ ಬಾಯಲ್ಲಿ ಮಚ್ಚ ಐತೆ. ಅದೇ ಸೋನಕ್ಕ ಬಾಯಲ್ಲಿ ಮಚ್ಚ ಐತೆ. ಯಾರೋ ನೆಗ್ಬಿದ್ದೋಗ್ಲಿ ಅಂತ ಶಾಪ ಹಾಕ್ಬಿಟ್ಟಿದ್ದು, ಹಂಗೆ ಹಾಕ್ಬಿಟ್ಟಿದ್ರು ಅವರು. ಇಲ್ಲ ಗಾಯ್ಸ್, ಸುಮ್ಮನೆ ಹೇಳಿದ್ದು. ಬಟ್ ಆಗುತ್ತೆ ಅಂತ ಸೋನಕ್ಕನ ಹೇಳೈತೆ ನನಗೆ. ನಿಜಾನ ಸುಳ್ಳು ಗೊತ್ತಿಲ್ಲ. ಬೇಡ ಸುಮ್ಮನಿರಕ್ಕೋ. ಆತ್ಮೇವ ನಿಕಲ್. ಫೈನಲಿ ನಾವು ರೀಚ್ ಆಗಿದ್ದೀರಿ. ಫುಲ್ ಜಾತ್ರೆ ನಡೀತು, ಜಾತ್ರೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಏನೋ ನಿಜಾನ ಸುಳ್ಳೋ ಗೊತ್ತಿಲ್ಲ. ಬನ್ನಿ. ಜಾತ್ರೆ ಹೆಂಗೆ ಸ್ಟಾರ್ಟ್ ಆಗೈತೆ ಏನು ಫಸ್ಟ್ ಬನ್ನಿ ಅನ್ಸುತ್ತೆ. ನಾನು ಇಲ್ಲಿ ಬೇಕು ಜಾತ್ರೆಗೆ. ನಾನು ಸೋನಕ್ಕ ಇಲ್ಲಿ ಜಾತ್ರೆ ಅಂದ್ಬಿಟ್ಟು ಗೊಳ್ಳಳ್ಳಿ ಆಂಜನೇಯ ಟೆಂಪಲ್ಗೆ ಬಂದೈತೆ. ಇವಾಗ ಸೋನಕ್ಕನೇ ತೋರಿಸ್ಬೇಕು ಇಲ್ಲಿ ಏನು ಜಾತ್ರೆ ಅಂತ. ಇವಾಗ ಏನು ಜಾತ್ರೆ ಇಲ್ಲಿ ಏನು ಸ್ಪೆಷಲ್ ತೋರಿಸ್ಬೇಕು ಇವಾಗ ನೀನು. ಕಳ್ಳೆಪುರಿ ಮಾಡ್ತಾ ಇಲ್ವ ಅಲ್ಲಿ? ಅದೇ ಜಾತ್ರೆ. ಅದು ಯಾವಾಗ ಮಾಡ್ತಾರೆ ಕಳ್ಳೆಪುರಿ? ಇಲ್ಲಿ ತೇರು ಐತೆ. ತೇರು ಯಾವಾಗ ನಡೆಸೋದು? ಅದು ಇವತ್ತೇ ಅನ್ಸುತ್ತಕ್ಕೋ. ಎಲ್ಲ ಮುಗ್ದೋಗಿರ್ಬೇಕಾ? ಇನ್ನೂ ಇಲ್ಲ ಮತ್ತೆ ಇನ್ನೇನೆ ಕರ್ಕೊಂಬಂದೆ ನೀನು? ನನಗೇನು ಗೊತ್ತು, ನಾನು ಬೆಳಿಗ್ಗೆ ಅಲ್ಲಿ ಫೋನ್ ಮಾಡಿದ್ದು, ನಿನ್ನ ಸಾಯಂಕಾಲ ಫೋನ್ ಮಾಡಿದ್ದು ನಾನು. ಈಗ ಜಾತ್ರೆ ಮುಗೀತಾ? ಜಾತ್ರೆನೇ ಇವತ್ತಿಲ್ಲಿ? ಇವತ್ತು ನಾಳೆ ಮೇನು. ನಾಳೆನ ಮೇನು? ನಾಳೆ ಅಂತ ಮೇನು. ನಡಿ ಹೋಗೋಣ, ನಾಳೆ ಬರೋಣ. ಏನು ಒಂದು ಪಿಪಿ ಒಂದು ಕೊಡ್ಸು ಬಾ. ಒಂದು ರೌಂಡಾಗಿ ಹೊಡ್ಕೊಂಡು ಬರೋಣ ಗೈಸ್. ನಾಳೆ ಅಂತೀನಿ, ಇವತ್ತು ಕರ್ಕೊಂಬಂದು
ನನಗೆ ಬೇಕು ಕೊಟ್ಟು ಮುಗಿಸೋಗ್ತಾ ಇರುತ್ತೆ ಯಾವಾಗಲೂ. ಕೋಲ್ಡ್ ಅಕ್ಕೋ, ಕೋಲ್ಡ್ಗೆ ಅಷ್ಟೇ ಏನಿಲ್ಲ. ಸೊ ಗೈಸ್ ಬಂದಿದ್ದು ಟೈಮ್ ವೇಸ್ಟ್ ಆಯ್ತು ಇವತ್ತು. ಸೋನಾಕನ್ ಮಾತು ಕೇಳ್ಕೊಂಡು ಕೆಲಸ ಬಿಟ್ಟು ಬಂದಿದ್ದೀನಿ. ಕಾಸಿಲ್ಲ ಬಾಕೋ, ಕೊಡಿಸಿ ಹೇಳು. ಕರ್ಕೊಂಬಂದಿದ್ದು ಕೊಡಿಸಿ ಹೇಳು, ತೊಗೊಂತೀನಿ. ಕರ್ಕೊಂಬಂದಿದ್ದು ನಾನು ಇವಾಗ ಹೋಗ್ಬೇಕಲ್ಲ, ನಾನೇ ಅಲ್ಲ ಇವಾಗ ನೀನೇ ಹೊಡ್ತಿಲ್ಲ ಅಂದರೆ ಇವಾಗ ಏನಕ್ಕೆ ಬಂದ್ರಿ ಇಲ್ಲಿ ಅಂತ ಗೊತ್ತಿಲ್ಲ. ಸೋನು ಅಕ್ಕ ಇವಾಗ ಶಾಪಿಂಗ್ ಮಾಡುತ್ತೆ ಇಲ್ಲಿ. ಶಾಪಿಂಗ್ ಜೊತೆ ನನಗೂ ಒಂದು ಗಾಗಲ್ಸ್ ಕೊಡಿಸುತ್ತೆ. ಕೊಡ್ಸೋಕೆ ಒಂದು ಗಾಗಲ್ಸು. ನೀವು ಹೆಸ್ರೇ ಹೇಳ್ಕೊಂಡು ನಾಳೆ ಹೆಂಗೆ ಬರ್ತೀನಿ ಅಂದರೆ ಹಾಕ್ಕೊಂಡು. ಎಷ್ಟಣ್ಣ ಗಾಗಲ್ಸು? ಎಷ್ಟು? 6 ಅಷ್ಟು ಕೊಡೋದಿಲ್ಲ ಬಿಡ್ರಿ, ಕಮ್ಮಿನೇ ಕೊಡೋದು ಇವರು. ನಿಜ ಅಂತ ಫಿಕ್ಸ್ ಒಂದೇ ರೇಟ್ ಅಂತವ್ರೆ. ಅದಕ್ಕೆ ನಿಂಗೆ ಕೊಡ್ತೀರ 100 ರೂಪಾಯಿ. ಇಲ್ಲೇನೋ ಐತಾ ಬಾಕೊಂಡು ಹೋಗೋಣ ಒಂದು ರೌಂಡು. ಬಳೆ ತೊಗೊಂಡು ಯಾರು ಕೊಡಲಿ ಹೇಳು. ಗೈಸ್ ಇಲ್ಲಿ ನೋಡಿ ಗೈಸ್, ಫುಲ್ಲು ಏನೇನೋ ಹಾಕೋರಿ ಇಲ್ಲಿ. ನಂಗೆ ಬೋಂಡ ಬಜ್ಜಿ ಬೇಡ, ನಂಗೆ ಏನೂ ಬಾ ಮುಂದೆ ನೋಡೋಣ, ಬಾ ಮುಂದೆ ಏನಾದ್ರು ತಿನ್ನೋಣ. ನಾನು ಬರ್ತಾ ರೋಲ್ ತಿನ್ಕೊಂಬಂದೆ. ಬೇರೆ ಬೇಕಂತ ತಗೋಕ ಬೇಗ. ಗಂಟೆನಾ? ಹ್ಞೂ ಸರಿ, ಕೊಡ್ಸು ನಿನ್ನ ಕಡೆಯಿಂದ. ನಾನು ಗಾಡಿ ಕಟ್ತೀನಿ. ನೋಡಾದರೂ ಕೊಡ್ಸು ಗಂಟೆ. ಸೊ ಗೈಸ್, ಸೋನಕ್ಕ ನಂಗೆ ಗಂಟೆ ಕೊಡಿಸ್ತೈತೆ ಗಾಡಿ ಕಟ್ಟಕ್ಕೆ. ಗಾಡಿ ಕಟ್ಲಕ್ಕೆ ಈಗ ಗಾಡಿ ಕಟ್ಬಿಡ್ತೀನಿ. ನಡಿ ಫಸ್ಟ್ ಹೋಗಿ ಮುಂದೆ ಹೋಗ್ಬಿಟ್ಟು ಬರಂಬ, ಆಮೇಲೆ ತೊಗೊಳ್ಳೋಣ. ಇದು ನೋಡ್ರಿ ಗೈಸ್, ರೋಸು ಒರಿಜಿನಲ್ ರೋಸ್ ಇದ್ದಂಗೆ ಐತಿದ್ದು. ಇದಾ? ಸೊ ಗೈಸ್ ಕಣ್ಣು ಜೊತೆ ಕುಂತೋ ಇದೆ ಆಯಿತು. ಹ್ಞೂ ಚೆನ್ನಾಯ್ತಾ? ನೋಡಿ ನೀನು ನೋಡು, ಇದೇ ತಗೋ ಹೋಗಿ. ಬೇಡ, ಅದು ಇದೇ ಚೆನ್ನಾಗೈತೆ. ಹ್ಞೂ ಇದೇ ಕೊಟ್ಬಿಟ್ಟು. ಸೊ ಗೈಸ್, ಸೋನು ಅಕ್ಕ ಅದೇನೋ ಕೊಡಿಸ್ತೈತೆ ನನಗೆ ಗಂಟೆ. ನೋಡೋಣ ಬನ್ನಿ. ಎಷ್ಟಂತ? 50 ಹೇಳಿದ್ರು ತಾನೇ, 100 ರೂಪಾಯಿ ಅಂತ. ಹ್ಞೂ 50 ರೂಪಾಯಿನ ಹೇಳಿದ್ದು. ಅಣ್ಣ ಅಂದರೆ ಬೇಡ ಬಿಡ್ರಿ ಅಣ್ಣ, ಹೋಗ್ಲಿ ಬಾಕ. ಯಾಕೆ? ಬಾ ದೊಡ್ಡದು 50 ರೂಪಾಯಿ ನಾನು ಕೈ ಹಿಡ್ಕೊಂಡು ತೋರಿಸಿದ್ದೀನಿ. ಇವಾಗ ತೋರಿಸಿದ್ದೆ 50 ರೂಪಾಯಿಗೆ ಬೇಕು ನೀವು. ಅದೇ ಕೊಡ್ರಿ ಅಣ್ಣ 50 ರೂಪಾಯಿಗೆ ಕೊಡ್ರಿ ಅಣ್ಣ, ಬರುತ್ತಾಳು ಬಾಕ ಮುಂದೆ ನೋಣ. ಸ್ಕ್ಯಾಮು ಗೈಸ್, ಸ್ಕ್ಯಾಮು. ಕೈಯಲ್ಲಿ ಇಟ್ಟು ತೋರಿಸಿದ್ದೀನಿ. ಇದೆಷ್ಟು ಅಂತ 50 ರೂಪಾಯಿ ಅಂದವ್ರೆ. ಇವಾಗ ತೊಗೊಳಕ್ಕಂತ 100 ರೂಪಾಯಿ ಅಂತ. ಬಾಕು 100 ರೂಪಾಯಿ, 50 ರೂಪಾಯಿ ಲಾಸ್ಟ್ ಅದು. ಹ್ಞೂ. ಸೊ ಗೈಸ್, ಫೈನಲಿ ಸೋನು ಅಕ್ಕ ನನಗೆ ಗಂಟೆ ಕೊಡ್ಸೈತೆ. ಗಂಟೆ ಕೊಡಿಸ್ಬಿಟ್ಟು ಏನು ಜಾಕ್ ಹಾಕುತ್ತಂತ ಭಯ ಆಗ್ತೈತೆ ನನಗೆ. ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಹೇಳಿದಕ್ಕೋ, ಸುಮ್ಮನೆ ಹೇಳಿದ್ದು. ಸೊ ಗೈಸ್, ಗುಂಡಿಗೆ ನಾನು ತೊಗೊಳ್ಳೋಣ ಅಂತ ಬಂದರೆ ನೋಡಿದ್ರೆ ಇಲ್ಲೇನೂ ಇಲ್ಲ. ಇಲ್ಲಿರೋದೆಲ್ಲ ಅವನ ಹತ್ರ ಐತೆ. ಸೊ ಅದಕ್ಕೇ ಏನು ತೊಗೊಳೋದು ಅಂತ ಗೊತ್ತಿಲ್ಲ. ಫುಲ್ಲು ಜನ ಅವ್ರು ನೋಡ್ರಿ, ಎಷ್ಟು ಜನ ಅವರು ಇನ್ನೂ ತುಂಬ್ತವ್ರೆ. ಎಲ್ಲ ರೆಡಿ ಮಾಡ್ತವ್ರಲ್ಲಿ, ಪ್ರಿಪೇರ್ ಮಾಡ್ತವ್ರಲ್ಲಿ. ಪೆಂಡಲ್ ಗಿಂಡಲೆಲ್ಲ ಹಾಕಿ. ಏನಿರೋ ಪೆಂಡಲಲ್ಲಿ ಬ್ಯಾಕ್ ಸವೆ ನೋಡ್ರಿ ಫುಲ್ ಗೈಸ್. ಇದು ನೀವು ಅಂದರೆ ನಾಳೆ ಬಂದು ಕಮೆಂಟ್ ಮಾಡಿ. ನಾಳೆ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು, ಹೆಂಗಿರುತ್ತೆ, ಹೆಂಗೆ ಜಾಗ, ಹೆಂಗೆ ಕತೆ ಅಂತ. ನಾಳೆ ಮತ್ತೆ ಬರ್ತೀರಿ ಇಲ್ಲಿಗೆ. ನಾಳೆ ಪಕ್ಕ ಬರೋಣ ಮತ್ತೆ. ಸರಿ ಗೈಸ್, ಮತ್ತೆ ನಾಳೆ ಬರ್ತೀರಿ. ಸಾಯಂಕಾಲ ಬರೋಣ, ಒಂದು 3 ನೋಡೋಣ ಬನ್ನಿ ಸಾಯಂಕಾಲ. ಹಂಗಂದ್ರೆ ಓಕೆ. ನಾವು ಒಂದು 5 ಗಂಟೆಗೆ ಬಿದ್ದರೆ ಬರೋಣ. ಇಲ್ಲೇ ನೋಡ್ತೀವಿ ನಾವು, ಇಲ್ಲೇ ನೋಡ್ತೀವಿ ನಾವು. ಬೇಡ ನಂಗೆ ಬೇಡ, ನೀನೇ ತಿನ್ನು. ಹಂಗೆ ತಿನ್ನಲ್ಲ. ಓ, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರೋ ಇಲ್ಲಾಂದರೆ ಶಾಪಿಂಗ್ ಬಂದಿದ್ದೀರೋ ಅಂತ ಗೊತ್ತಿಲ್ಲ. ಸೀದಾ ಗಾಡಿನ ದೇವಸ್ಥಾನ ಹತ್ರ ಸೀದಾ ಇಲ್ಲಿಗೆ ಬಂದಿದ್ದೀರಿ. ನಾವು ದೇವಸ್ಥಾನಕ್ಕೆ ಬಂದಿದ್ದೀರಾ ಇಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನು ದೇವಸ್ಥಾನಕ್ಕೆ ಅಂದರೆ ಬಂದಿರೋದು. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಲ್ಲೇನೂ ನಡೆದಿಲ್ಲ. ನಾಳೆ ಅಂತೆ, ಬನ್ನಿ ನೋಡುವ.
ನೋಡ್ರಿ ಇಲ್ಲಿ ಇಷ್ಟ ಆಗಿತ್ತು ನನಗೆ. ಪಿ ಪಿ ತೊಗೊಳ್ಳೋಣ ಅಂತ ಹೋದರೆ ಪಾಪ ಅವ್ರ ಹತ್ರ ಫೋನ್ಪೇನೇ ಇದ್ದಿಲ್ಲ. ಫೋನ್ಪೇನೇ ಇಲ್ಲ ಅಂತ ಅವ್ರ ಹತ್ರ ಕ್ಯಾಶ್ ಅಂತ ಹೇಳಿಲ್ಲ. ನೀನು ಹಾಕಿದ ಬಾಯಿಂದನೇ ಹೇಳಿಲ್ಲ ಗೈಸ್. ಇವಕ್ಕನ ಬಾಯಿ ಸರಿ ಇಲ್ಲ. ಇವಕ್ಕ ಬಾಯಿ ಹಾಕಿದ್ದು ಏನು ಕೆಲಸನೇ ಆಗಲ್ಲ. ಕೇಳೋಣ ಹತ್ರ ಏನು ಇಟ್ಕೋಬೇಡ ಅಂತ. ಬನ್ನಿ ಗೈಸ್, ಇವಾಗ ಇಲ್ಲಿ ಇಷ್ಟೊತ್ತಿಲ್ಲ ಆಯಿತು. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀರಿ. ಮನೆಗೆ ಹೋಗ್ತಾ ಸಿಗ್ತೀರಿ. ಬನ್ನಿ ಹೋಗುವ. ಅಕ್ಕ ಈರುಳ್ಳಿ ತೊಗೊಳಕ್ಕೆ ಬಂದೈತೆ. ಎಷ್ಟು ಅಂಕಲ್ ಈರುಳ್ಳಿ ಕೆ ಜಿ? 100 ರೂಪಾಯಿಗೆ 5 kg. ನಂಗೆ ಅದೇ ಯೋಗಿ ಇರ್ತಾಳೆ ಅಂತ ತಾರೆ. ಇವ್ರು ತಂಗಿದ್ದು ಈರುಳ್ಳಿ ಅಂಗಡಿ ಐತೆ ಅಂಕಲ್. ಇವ್ರು ತಂಗಿದ್ದು ಈರುಳ್ಳಿ ಅಂಗಡಿ ಐತೆ. ಅಲ್ಲಿ ತೊಗೊಂಡಿರಿ ಇಲ್ಲಿಗೆ ಬಂದಿರೋದು ಇಷ್ಟು ದೂರ. ನೋಡಿ ಹೋಗಿ ನೋಡಿ ಸಾವಿರ ಅಕ್ಕ ನೋಡು. ಸ್ಕ್ಯಾಮ್ ಮಾಡ್ತೈತಿ. ಈರುಳ್ಳಿ ತೊಗೊಳೋದು ಬಿಟ್ಟು ಇಲ್ಲಿ ಬಂದು ತೊಗೊಂಡೈತಿ ಈರುಳ್ಳಿ. ಹಾಂ ಯೂಟ್ಯೂಬ್ ಹಾಂ.